ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ಅಡುಗೆ ರೆಸಿಪಿ ಆಗ್ತಾಯಿಲ್ಲ, ನಾನು ನಮ್ಮೂರು ಜಾತ್ರೆ ಲಾಗ್ ಆಗ್ತಾಯಿದ್ದೀನಿ. ನೋಡಿ, ಕನ್ನಂಬಾಡಿ ಅಮ್ಮ ಅಂತ ದೇವರು ಹೊರಡಿಸಿದ್ದಾರೆ. ಒಂದು ಕಡೆ ಇಟ್ಟು ಅಲಂಕಾರ ಮಾಡಿದ್ದಾರೆ, ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ದೇವರಿಗೆ. ನೋಡಿ, ಈ ಕಡೆ ಎಲ್ಲ ದೇವ್ರು ಬಂದಿದೆ, ಕನ್ನಂಬಾಡಿ ಅಮ್ಮ ಕುಣಿತಾ ಇದ್ದಾರೆ, ಊರವರೆಲ್ಲ ಸೇರ್ಕೊಂಡಿದ್ದಾರೆ. ನಮ್ಮೂರು ಬಂದ್ಬಿಟ್ಟು ಹಾಸನ ಡಿಸ್ಟಿಕ್ಕು, ಆಲೂರು ತಾಲೂಕು, ಕದಾಳ್ ಗ್ರಾಮ ಅಂತ. ಜಾತ್ರೆ ಮಹೋತ್ಸವ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಅದ್ದೂರಿ ಜಾತ್ರೆನೇ ಅಂತ ಹೇಳ್ಬೋದು, ಆ ಥರ ನಡೀತು ಈ ಸರಿ ಅಂತೂ. ತುಂಬ ಖುಷಿ ಆಯಿತು. ನೋಡಿ, ಇವ್ರು ನಮ್ಮ ಮನೆಯವರು, ಆ ಕತ್ಲೆನಲ್ಲೂ ಹಾಯ್ ಹೇಳ್ತಾ ಇದ್ದಾಳೆ ನೋಡಿ ಇವಳು. ನೋಡಿ, ಹಾಯ್ ಹೇಳ್ತಾ ಇದ್ದಾರೆ. ಇವರು ಇಷ್ಟು ಜನ ನಮ್ಮ ಮನೆಯವರೇ. ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಜನ ಸೇರಿದರು. ಮಕ್ಕಳೆಲ್ಲ ಈ ಸರಿ ಸ್ವಲ್ಪ ಎಕ್ಸಾಮ್ ಇತ್ತು ಅಂತ ಮಕ್ಕಳುಗಳೆಲ್ಲ ಸ್ವಲ್ಪ ಕಮ್ಮಿ ಇದ್ದರು, ಆದರೂ ತುಂಬ ಜನ ಇದ್ದರು. ಎಲ್ಲರ ಮನೆಗೂ ಸಂಬಂಧಿಕರು ಬಂದಿರ್ತಾರೆ, ಹಾಗಾಗಿ ತುಂಬ ಜನ ಇರ್ತಾರೆ. ನೋಡಿ, ಮೇಲ್ಗಡೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡೋರು, ಕೆಳಗಡೆ ಕಾಣಿಸಲ್ಲ ಅಂದ್ಬಿಟ್ಟು. ನೋಡಿ ನೋಡಿ, ಈ ಕಡೆ ಎಲ್ಲ ಇದ್ದಾರೆ, ಕುಣಿತಾ ಇದ್ದಾರೆ. ಇಲ್ಲೆಲ್ಲ ಎಷ್ಟು ಜನ ಸೇರಿದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಖುಷಿ ಆಗುತ್ತೆ ಈ ಥರ ಜಾತ್ರೆ ನೋಡೋದಕ್ಕೆ. ನೋಡಿ, ಈ ಕಡೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಲೈಟಿಂಗ್ಸ್ದು. ನೋಡಿ, ಸುತ್ತ ರೋಡಿಂದ ಎಂಟ್ರೆಸ್ಟಿಂದ ಲಾಸ್ಟ್ ಎಂಡ್ವರೆಗೂ ಇದೇ ಥರ ಮಾಡಿದ್ದಾರೆ, ಲೈಟಿಂಗ್ಸ್ ಅಲಂಕಾರ ಎಲ್ಲ. ಈ ಕಡೆ ದೇವ್ರಿಗೆ ಪೂಜೆ ಮಾಡೋರು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಕುಣಿಯೋರು ಹೇಗೆ ಉದ್ಯೋಗದವರೆಲ್ಲ ಹೇಗೆ ಬಡಿತಾ ಇದ್ದಾರೆ ಹಾಗೆ ಕುಣಿತಾರೆ. ನೋಡಿ, ಇದು ನಂದಿ ಕೋಲ್ ಅಂತ, ಅದು ಇಟ್ಕೊಳ್ಳೋದೂ ಕಷ್ಟ, ಲೆಂತ್ ಇರುತ್ತೆ, ತುಂಬ ಭಾರನೂ ಇರುತ್ತೆ ಇದು, ಆದ್ರೂ ಇಟ್ಕೊಂಡು ಕುಣಿತಾ ಇದ್ದಾರೆ. ಇದು ನಂದಿ ಕೋಲ್ ಇದು. ನೋಡಿ, ಉದ್ಯೋಗದವ್ರು ಇರ್ತಾರಲ್ಲ, ಬಡಿಯೋರು ಇರ್ತಾರಲ್ಲ, ಅವ್ರ ಜೊತೆನೇ ಕುಣಿತಾರೆ, ಹೇಗೆ ಹೆಜ್ಜೆ ಹಾಕ್ತಾರೆ ಅಂತ. ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಬಂದು ಸೇರಿರ್ತಾರೆ. ದೇವರೆಲ್ಲ ನೋಡ್ಕೊಂಡು ಆಯ್ತು. ಇವಾಗ ದೇವ್ರನ್ನ ಹೊಳೆ ಹತ್ರ ತಗೊಂಡು ಹೋಗ್ತಾರೆ. ಇಲ್ಲಿ ಯಗಚಿ ಹೊಳೆ ಅಂತ ಇದೆ ನಮ್ಮ ಕಡೆ. ಯಗಚಿ ಹೊಳೆ ಹತ್ರ ನೈಟೆಲ್ಲ ಪೂಜೆ ಮಾಡ್ಕೊಂಬರ್ತಾರೆ. ನೋಡಿ, ರೋಡಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ದೇವಸ್ಥಾನದಿಂದ ಫುಲ್ಲು ಲಾಸ್ಟ್ ಎಂಡ್ವರೆಗೂ ಇನ್ನೊಂದು ದೇವಸ್ಥಾನ ಇದೆ, ಬೇರ್ಲಿಂಗೇಶ್ವರ ಅಂತ, ಅಲ್ಲಿವರೆಗೂ ಲೈಟಿಂಗ್ಸ್ ಅಲಂಕಾರ ಇದೆ. ನಾನಿಲ್ಲಿ ಸ್ವಲ್ಪ ಕಾಯ್ತಾ ಇದ್ದೆ, ನಮ್ಮ ಮನೆಯವರೆಲ್ಲ ಇಲ್ಲಿ ಮನೆ ಒಳಗಡೆ ಹೋದ್ರು ಬರ್ತೀವಿ ಅಂತ. ನೋಡಿ, ಹೊರಟು ಬರ್ತಾ ಇದ್ದಾರೆ. ನೋಡಿ, ಅವ್ರು ಬರೋದ್ರೊಳಗೆ ಇಲ್ಲಿ ನನಗೆ ಫ್ರೆಂಡ್ ಸಿಕ್ಕಿದ್ಲು. ಇವಳು ನಮ್ಮ ಫ್ರೆಂಡು, ಕದಾಳಲ್ಲಿ ನನ್ನ ಫ್ರೆಂಡ್ ಇವಳು. ಇವ್ರ ಭಾವನ ಮಗಳು ಎಲ್ಲ ಅಲಂಕಾರಕ್ಕೆ ದೇವಸ್ಥಾನದ ಖರ್ಚನ್ನೇ ಇವ್ರು ವಹಿಸ್ಕೊಂಡಿದ್ದಾರೆ. ಸಂತೋಷ ಸಂಗೀತ ಅಂತ. ಊಟದ್ದಾಗಲಿ, ಲೈಟಿಂಗ್ಸ್ ಆಗಲಿ, ದೇವ್ರ ಅಲಂಕಾರ ಆಗಲಿ ಎಲ್ಲ ಇವ್ರ ಮನೆಯವ್ರದ್ದೇನೆ ಈ ಸರಿ. ಬೆಸ್ಟ್ ಫ್ರೆಂಡು, ಊರಿಗೆ ಹೋದಾಗ ಮಾತಾಡ್ತೀವಿ, ಸಿಗ್ತೀವಿ. ನೋಡಿ, ಆಯ್ ಅಂತ ಹೇಳ್ತಾ ಇದ್ದಾಳೆ ಇವಳು, ನನ್ನ ಫ್ರೆಂಡ್ ಇವಳು. ನೋಡಿ, ಎಲ್ಲ ಖರ್ಚೆಲ್ಲ ಇವ್ರ ಮನೆಯದೇ ಈ ಸರಿ, ಇವ್ರ ಭಾವನ ಮಗ ವಹಿಸ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು. ದೇವ್ರ ಅಲಂಕಾರ ಆಗಲಿ, ಊಟ ಆಗಲಿ, ಲೈಟಿಂಗ್ಸ್ ಆಗಲಿ ತುಂಬ ಚೆನ್ನಾಗಿತ್ತು ಈ ಸರಿ ಜಾತ್ರೆ ಅಂತೂ. ನೋಡಿ, ಇಲ್ಲಿ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಹಾಗೆ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಮಾತಾಡ್ಸ್ಕೊಂಡೇ ಹೊರಟ್ವಿ ನಾವು. ಊರವರೆಲ್ಲ ಸಿಗ್ತಾ ಇರ್ತಾರೆ. ನೋಡಿ, ಅವರು ಹಿಂದ್ಗಡೆ ಬರ್ತಾ ಇರೋರು ನಮ್ಮ ಮನೆಯವರೇ. ನೋಡಿ, ಇವಳು ಹೇಳ್ತಾ ಇದ್ದಾಳೆ, ಮಗಳು ಇವಳು. ನೋಡಿ, ಎಲ್ಲರೂ ಹೊರಟ್ರು. ಈಗ ನಾವು ಹೋಗ್ತಾಯಿದ್ವಿ, ವಿಡಿಯೋ ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ. ರಸ್ತೆಯಲ್ಲಿ ಯಾರಾದರೂ ಸಿಕ್ಕಿರೆ ಮಾತಾಡಿಸ್ತಾ ಇದ್ದೀನಿ. ಅಪರೂಪಕ್ಕೆ ಬಂದಿರ್ತೀವಿ ನಾವು, ಎಲ್ಲರೂ ಮಾತಾಡಿಸ್ತಾರೆ. ನೋಡಿ, ಇಲ್ಲೊಂದು ಬೀರ್ಲಿಂಗೇಶ್ವರ ದೇವಸ್ಥಾನ ಇದೆ, ಇದ್ರದ್ದೇ ಜಾತ್ರೆ ಇವತ್ತು. ಬೀರ್ಲಿಂಗೇಶ್ವರ, ಕನ್ನಂಬಾಡಿ ಅಮ್ಮ, ಹುಣಸೆ ಮರದಮ್ಮ ಅಂತ ಜಾತ್ರೆ. ಇಲ್ಲಿ ಹುಣಸೆ ಮರ ಕಾಣಿಸ್ತಾ ಇದೆಯಲ್ಲ, ಹುಣಸೆ ಹಣ್ಣನ್ನು ತಿನ್ಬೋದು ಅಷ್ಟೇ, ಯಾರೂ ಮನೆಗೆ ತಗೊಂಡು ಹೋಗಲ್ಲ. ಇದನ್ನು ಸುತ್ತ ಕಾಂಪೌಂಡ್ ಸುತ್ತ ಒಂದೇ ಹುಣಸೆ ಮರ ಹರಡ್ಕೊಂಡಿದೆ. ನೋಡಿ, ಇಲ್ಲೆಲ್ಲ ಹರಿಕತೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ನೈಟ್ ಹರಿಕತೆ ಇರುತ್ತೆ. ನೋಡಿ, ಎಲ್ಲ ನೋಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಎಷ್ಟು ಜನ ಸಿಗ್ತಾರೆ, ಎಲ್ಲರೂ ಮಾತಾಡ್ಸ್ಕೊಂಡು ವಿಡಿಯೋ ಮಾಡ್ಕೊಂಡೇ ಹೋಗ್ತಾಯಿದ್ದೀನಿ ನಾನಂತೂ. ತುಂಬ ಖುಷಿಯಾಗಿತ್ತು ಈ ಸರಿ ಅಂತೂ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇಲ್ಲಿ ಮೊಮ್ಮಗಳಿವಳು. ನೋಡಿ, ಎಲ್ಲರೂ ಹೊರಟ್ವಿ. ನೈಟು ದೇವ್ರೆ ನೋಡಿ, ಊಟದ ಹತ್ರ ಬಂದ್ವಿ ನಾವಿಲ್ಲಿ. ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ. ನನಗೊಂದು ಸೀಟ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನಾನು. ನೋಡಿ, ಊರಿನ ದೊಡ್ಡವರೆಲ್ಲ, ಹಿರಿಯವರೆಲ್ಲ ಸೇರ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ನೋಡಿ, ಹಪ್ಳ ಮಾಡಿದರು, ಬೂಂದಿ, ಖೀರ್ ಮಾಡಿದರು,
ಪಲಾವ್ ಮಾಡಿದರು, ಅನ್ನ ಸಾಂಬಾರು, ಒಂದು ಪಲ್ಯ ಮಾಡಿದರು, ಉಪ್ಪಿನಕಾಯಿ ಹಪ್ಳ ಎಲ್ಲ ಇತ್ತು ನೋಡಿ. ಬೂಂದಿ ಇದು ಕತ್ಲೆ ಕಾಣಿಸ್ತಾ ಇರಲಿಲ್ಲ, ಆದ್ರೂ ಅದರಲ್ಲೇ ವೀಡಿಯೋ ಮಾಡ್ಕೊಬಂದೆ. ಕೋಸಂಬರಿನೂ ಮಾಡಿದರು ನೋಡಿ, ಒಂಥರ ಪಲ್ಯ ಮಾಡಿದರು, ಸ್ವೀಟ್ ಮಾಡಿದರು, ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಅಂತೂ ನೋಡಿ. ಇಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನನಗೆ ಸೀಟೇ ಸಿಗಲಿಲ್ಲ. ಆಮೇಲೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ವಿ, ಲಾಸ್ಟ್ ಟೇಬಲ್ ಹತ್ರ ನೋಡಿ. ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ರು ಬರೋ ಅಷ್ಟೊತ್ತಿಗೆ. ಫುಲ್ ಕವರ್ ಆಯಿತು ಇಲ್ಲೆಲ್ಲ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಊರಲ್ಲಿ ಒಂದು ಮಕ್ಕಳು ಆಗಲಿ ದೊಡ್ಡವರಾಗಲಿ ಯಾರೂ ಉಳಿಯಲ್ಲ, ಎಲ್ಲರೂ ಬರ್ತಾರೆ ಊಟಕ್ಕೆ, ದೇವಸ್ಥಾನ ಪ್ರಸಾದ ಅಂತ. ಎಲ್ಲ ಕಡೆ ಲೈಟಿಂಗ್ಸ್ ಅಲಂಕಾರ ಮಾಡಿದರು ಈ ಸರಿ, ತುಂಬ ಚೆನ್ನಾಗಿತ್ತು ನೋಡಿ. ಇವರೆಲ್ಲ ನಮ್ಮ ಮನೆಯವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೀಟ್ ಇಲ್ಲ ಅಂತ ನಿಂತ್ಕೊಂಡಿದ್ದಾರೆ. ಕನ್ನಂಬಾಡಿ ಅಮ್ಮನ ಅಲ್ಲಿ ಮೇಲ್ಗಡೆ ದೇವಸ್ಥಾನದಿಂದ ಮತ್ತೆ ಇಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನದ ಹತ್ರ ಕರ್ಕೊಂಬಂದರು ನೋಡಿ. ಇವಾಗ ಹೊಳೆ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡಿ. ಇವರು ಎಲ್ಲ ನಮ್ಮ ಫ್ರೆಂಡು, ಊರಲ್ಲಿ ಕದಾಳಲ್ಲಿ ಇವರೆಲ್ಲ ಫ್ರೆಂಡ್ಸು ನೋಡಿ. ಇವರೆಲ್ಲ ನಮ್ಮ ಹುಡುಗಿರೇನೆ, ಇವರೆಲ್ಲ ನಗ್ತಾ ಇದ್ದಾರೆ ನೋಡಿ. ಇಲ್ಲಿ ದೇವ್ರಿಗೆ ಕೈ ಮುಗಿತಾ ಇದ್ವಿ ಎಲ್ಲರೂ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಇವರು ಇರೋ ಕಡೆ ನೋಡಿ. ಈಗ ಒಳಗಡೆ ಹೋದ್ವಿ, ದೇವಸ್ಥಾನದೊಳಗಡೆ ನೋಡಿ. ಹುಣಸೆ ಮರ ಅಂತೇಳಿ ಹೇಗಿದೆ ಅಂತ. ಇದು ಸ್ಟ್ರೈಟಾಗಿ ಹೋಗೋದಕ್ಕಾಗೋದೇ ಇಲ್ಲ ಒಳಗಡೆ. ಹಿಂದ್ಗಡೆ ಬೀರ್ಲಿಂಗೇಶ್ವರ ದೇವಸ್ಥಾನ ಇದೆ, ಈ ಬಗ್ಗೆನೇ ಹೋಗಬೇಕು. ಯಾರು ಹೋಗೋದಿದ್ರೂ ಈ ಥರ ಬಗ್ಬಿಟ್ಟೆ ಹೋಗಬೇಕು ನೋಡಿ. ಬೀರ್ಲಿಂಗೇಶ್ವರ ದೇವಸ್ಥಾನ 1 ವರ್ಷ ಆಗಿತ್ತು ಪೂಜೆ ಮಾಡಿ, ಈ ಸರಿ ಓಪನ್ ಮಾಡಿದ್ದಾರೆ. ಇವಾಗ 9 ಲಿಂಗ ಇದೆ, 9 ಲಿಂಗನೂ ಸೇರಿ ಬೀರ್ಲಿಂಗೇಶ್ವರ ದೇವರು ಅಂತ. ಇದಕ್ಕೆ ಬೇರೆ ಹೂವನೇ ಮಾಡಿಸಲ್ಲ, ದವನ ಮತ್ತು ತಾವರೆವು ಮಾಡಿಸೋದು. ದವನ ಮತ್ತು ತಾವರೆವು ಎರಡೇ ಮಾಡಿಸೋದು. ಒಂಬಾಳೆ ಮಾಡಿಸ್ತಾರೆ ಮಧ್ಯೆ ನೋಡಿ. ಬಾಳೆಹಣ್ಣು ರಸಾಯನ ಮಾಡ್ತಾರೆ, ತೆಗೆದಿಟ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಎಲ್ಲ ನೈಟ್ ಮಾಡ್ಕೋತಾರೆ. ಇದು ಬೀರ್ಲಿಂಗೇಶ್ವರದ ಅಡ್ಡೆ ಅಂತ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಹೊಳೆ ಹತ್ರ ಹೋದ್ಮೇಲೆ ಅಲಂಕಾರ ಮಾಡ್ತಾರೆ. ಅದಕ್ಕೆಲ್ಲ ಕಳಸ ಇಟ್ಟು, ದೀಪ ಇಟ್ಟು ಅಲಂಕಾರ ಮಾಡ್ಕೊಂಬರ್ತಾರೆ ಅಲ್ಲೆಲ್ಲ ನೋಡಿ ಹೇಗಿದೆ ಅಂತ. ಅದರಲ್ಲೊಂದು ದೀಪ ಇಟ್ಟಿರ್ತಾರೆ, ದೀಪ ಹೋಗೋದೇ ಇಲ್ಲ ಎಷ್ಟು ಕುಣಿದ್ರೂ. ಅಷ್ಟು ಸತ್ಯವಾದ ದೇವರು ಇದು ಬೀರ್ಲಿಂಗೇಶ್ವರ ಆದರೆ ನೋಡಿ. ಅಡ್ಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಕಡೆ ಎಲ್ಲರೂ ದೀಪ ಹಚ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ದೀಪ ಈಗ ಹಚ್ಚಲ್ಲ, ರೆಡಿ ಮಾಡ್ಕೋತಾರೆ ಇವಾಗ. ದೇವರೆಲ್ಲ ಹೊಳೆ ಹತ್ರ ಹೋದ್ಮೇಲೆ ಇವರು ದೀಪ ಹಚ್ಚೋದು ನೋಡಿ. ಇವಳು ಮೊಮ್ಮಗಳು, ಇವಳು ಹಚ್ತಾ ಇದ್ದಾಳೆ. ಕಾಲೇಜ್ ಬಿಟ್ಟು ಬಂದಿದ್ದಾಳೆ ನೋಡಿ ಅವಳು ನೋಡಿ. ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾಳೆ. ಇಲ್ಲಿ ನಮ್ಮ ಮಗಳು ಹಚ್ಕೊಂಡಿದ್ದಾಳೆ, ಎಲ್ಲ ರೆಡಿ ಮಾಡಿ ಬತ್ತಿ ಹಾಕಿ ಇಟ್ಕೊಂಡಿದ್ದಾಳೆ. 21 ದೀಪ ಹಚ್ಚಿದ್ದಾಳೆ. ಬೆಳಗೂ ಹಚ್ಬೇಕು, ನಿದ್ದೆ ಮಾಡಬಾರ್ದು ಅಷ್ಟೇ, ಹೋಗಿಸ್ಬಾರ್ದು. ಅದನ್ನು ಎಣ್ಣೆ ಹಾಕ್ಕೊಳ್ತಾ ಇರಬೇಕು ನೋಡಿ. ಇವಳು ಇಲ್ಲಿದ್ದಾಳೆ ನೋಡಿ. ಅವಳದು 21 ದೀಪ, ಇವ್ರದ್ದು 9 ದೀಪ. ಇವಳು ನಮ್ಮ ದೊಡ್ಡಪ್ಪನ ಮಗಳು, ಅವಳು ನಮ್ಮ ಮಗಳು. ಇವರು ಊರವರನ್ನೇ ನೋಡಿ. ಎಲ್ಲರೂ ಈಗ ನಿದ್ದೆ ಮಾಡಲ್ಲ, ನೈಟ್ ಎಲ್ಲ ದೀಪ ಹಚ್ಕೊಂಡು ಉರಿಸ್ತಾನೆ ಇರ್ತಾರೆ ದೀಪನ ನೋಡಿ. ಎಲ್ಲರೂ ಎಷ್ಟೆಷ್ಟು ಅಂದ್ಕೊಂಡಿರ್ತಾರೆ ಅಷ್ಟೆಷ್ಟು ಹಚ್ಕೊಂಬರ್ತಾರೆ ನೋಡಿ. ಇವಾಗ ನೈಟ್ ಅಲ್ವಾ, ಸ್ವಲ್ಪ ಕತ್ಲೆ ಆಗಿದೆ, ಲೈಟಿಂಗ್ಸ್ ಎಲ್ಲ ಕಡಿಮೆ ನೋಡಿ. ರಜೆ ಹಾಕ್ಬಿಟ್ಟು ಬಂದಿದ್ದಾಳೆ ಕಾಲೇಜಿಗೆ ಅವಳು ನೋಡಿ. ಈ ಕಡೆನೂ ಹಚ್ತಾ ಇದ್ದಾರೆ. ಇವರು ನಮ್ಮ ಹುಡುಗಿರೇನೆಯ, ಇವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಫಸ್ಟು ಸಗಣಿ ಇಡ್ತಾರೆ, ಸ್ವಲ್ಪ ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಡ್ತಾರೆ ನೋಡಿ. ನಮ್ಮ ಹುಡುಗಿ ಆಯ್ ಅಂತ ಇದ್ದಾಳೆ ನೋಡಿ. ಈ ಕಡೆನೂ ಇಬ್ಬರು ಇದ್ದಾರೆ, ಎಲ್ಲರೂ ಊರವರೇನೆ, ಕದಾಳವ್ರೇನೆ ಎಲ್ಲರೂ ನೋಡಿ. ಇವಳು ಆಯ್ ಅಂತ ಇದ್ದಾಳೆ ನೋಡಿ. ಯಾವ ಥರ ಜೋಡಿಸಿಟ್ಕೊಳ್ತಾ ಇದ್ದಾರೆ ಅಂತ. ಆದರೆ ದೇವರು ಹೊಳೆ ಹತ್ರ ಹೊರಟ ಮೇಲೇ ಹಚ್ಬೇಕು, ಈಗ ಹಚ್ಚಲ್ಲ ನೋಡಿ. ನಿದ್ದೆ ಮಾಡ್ದೇ ಉರಿಸ್ತಾ ಇರಬೇಕು ನೈಟು. ಇದು ಹರಿಕಥ ವ್ಯವಸ್ಥೆನೂ ಇತ್ತು. ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟೇ, ತುಂಬ ಹೊತ್ತು ಕೂರೋಕ್ಕಾಗಲಿಲ್ಲ. ಹರಿಕಥೆ ಅಂತೂ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸು, ಲೈಕ್ ಮಾಡಿ. ಹಾಗೆಯೇ ನಾನಿನ್ನು 5 ಗಂಟೆಗೆ ದೇವ್ರು ಬಂದಮೇಲೆ ಆ ವಿಡಿಯೋ ಸಪ್ರೇಟ್ ಹಾಕ್ತೀನಿ. ಇವಾಗ ನೈಟ್ದಷ್ಟೇ ಹಾಕಿದ್ದೀನಿ ನಾನು ಇವಾಗ.